ಹಾಗೆ ಗೆಳೆಯರೆ, ಉತ್ತರ ಪ್ರದೇಶ ಈ ರಾಜ್ಯದ ಬಗ್ಗೆ ತುಂಬಾ ಡಿಸ್ಕಸ್ ಆಗ್ತಾ ಇದೆ ನಮ್ಮ ದೇಶದಲ್ಲಿ. ಉತ್ತರ ಪ್ರದೇಶದಲ್ಲಿ ಈ ರೀತಿ ಕೆಲಸ ಆಗ್ತಾ ಇದೆ, ಉತ್ತರ ಪ್ರದೇಶದಲ್ಲಿ ಯೋಗಿ ಈ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ತುಂಬಾ. ಬನ್ನಿ, ಈ ಉತ್ತರ ಪ್ರದೇಶ ಈ ರಾಜ್ಯದ ಒಂದು ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕನ್ನಡದಲ್ಲಿ ಕೊಡ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋ. ಇಲ್ಲಿಯ ಅತ್ಯಂತ ದೊಡ್ಡ ನಗರ ಯಾವುದಂದರೆ ಅದು ಕಾನ್ಪುರ್. ಇಲ್ಲಿ ಅಧಿಕೃತವಾಗಿ ಹಿಂದಿ ಭಾಷೆಯನ್ನು ಮಾತಾಡುತ್ತಾರೆ ಮತ್ತು ಸ್ವಲ್ಪ ಉರ್ದುವನ್ನು ಮಾತಾಡುತ್ತಾರೆ. ಹಿಂದಿ ಉರ್ದು ಸ್ವಲ್ಪ ಸಿಮಿಲರೇ ಇರುತ್ತದೆ, ಮತ್ತೇನು ಅದರಲ್ಲಿ ಚೇಂಜಸ್ ಇಲ್ಲ. ಉತ್ತರ ಪ್ರದೇಶ ಈ ರಾಜ್ಯ ಯಾವಾಗ ನಿರ್ಮಾಣವಾಯಿತು ಅಂದರೆ ಜನವರಿ 26, 1950ರಂದು ಉತ್ತರ ಪ್ರದೇಶ ರಾಜ್ಯ ಇದು ನಿರ್ಮಾಣ ಮಾಡಿದ್ದರು. ಇದು ನಮ್ಮ ದೇಶದಲ್ಲಿ 4ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಜನಗಣತಿ ಪ್ರಕಾರ ಇದು ಅತ್ಯಂತ ದೊಡ್ಡ ರಾಜ್ಯ. ಆದರೆ ಜಾಗ ಅಂದರೆ ಕಿಲೋಮೀಟರ್ ಗಟ್ಟಲೆ ಹೇಳಬೇಕಂದ್ರೆ ಇದು 2,43,286 ಕಿಲೋಮೀಟರ್ನಷ್ಟು ದೊಡ್ಡದಿದೆ. ಅಂದರೆ ನಮ್ಮ ದೇಶದ 4ನೇ ಅತಿ ದೊಡ್ಡ ರಾಜ್ಯವಾಗಿದೆ. ಈ ರಾಜ್ಯದ ಕೆಲವು ಗಡಿ ಭಾಗಗಳು ನೋಡಿದರೆ ಯಾವ್ಯಾವ ರಾಜ್ಯದ ಜೊತೆ ತನ್ನ ಗಡಿ ಭಾಗವನ್ನು ಇದು ಹಂಚಿಕೊಳ್ಳುತ್ತದೆ ಅಂದರೆ ಮೊದಲನೇದು ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಹರಿಯಾಣ, ದೆಹಲಿ, ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢ, ಬಿಹಾರ ಹಾಗೂ ಜಾರ್ಖಂಡ್. ಇಷ್ಟು ರಾಜ್ಯಗಳ ಜೊತೆ ತನ್ನ ಗಡಿಯನ್ನು ಇದು ಹಂಚಿಕೊಳ್ಳುತ್ತದೆ. ಅಷ್ಟೇ ಅಲ್ಲ, ಇದು ತನ್ನ ಬಾರ್ಡರನ್ನು ನೇಪಾಳ ದೇಶ ಅಂತ ಇದೆ, ಆ ದೇಶದ ಜೊತೆ ಸಹ ತನ್ನ ಬಾರ್ಡರನ್ನು ಇದು ಹಂಚಿಕೊಳ್ಳುತ್ತದೆ. ಇನ್ನು ಉತ್ತರ ಪ್ರದೇಶದಲ್ಲಿ ಹರಿಯುವ ಕೆಲವು ನದಿಗಳನ್ನು ನೋಡಿದರೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ನದಿ ಹರಿಯುತ್ತದೆ. ಆ ನದಿಯ ಹೆಸರು ಎಲ್ಲರಿಗೂ ಗೊತ್ತೇ ಇದೆ, ಅದು ಗಂಗಾ ನದಿ. 2ನೇದು ಯಮುನಾ, 3ನೇದು ಗೋಮತಿ, 4ನೇದು ಘಗರ, 5ನೇದು ರಾಪ್ತಿ. ಇಲ್ಲಿ ಇವು ನದಿಗಳು ಹರಿಯುತ್ತವೆ. ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ: ಗಂಗಾ, ಯಮುನಾ, ಗೋಮತಿ, ಘಗರ ಮತ್ತು ರಾಪ್ತಿ. ಇಲ್ಲಿ ಹವಾಮಾನ ನೋಡಿದರೆ ಒಂದು ಉಷ್ಣವಲಯದ ಮಾನ್ಸೂನ್ ಇರುತ್ತದೆ. ಇಲ್ಲಿ ತುಂಬಾ ಬಿಸಿ ಇರುತ್ತದೆ ಸ್ವಲ್ಪ, ಅದನ್ನು ನೋಡಿ. ಇಲ್ಲಿಯ ಜನಸಂಖ್ಯಾಶಾಸ್ತ್ರ ನೋಡಿದರೆ ಟೋಟಲು 240 ಮಿಲಿಯನ್ಗಿಂತ ಹೆಚ್ಚಾಗಿದೆ 2023ನ ಅಂದಾಜಿನ ಪ್ರಕಾರ, ಜನಗಣತಿಯ ಒಂದು ಅಂದಾಜು. ಅದನ್ನು ನಾನು ಈಗ ಎಕ್ಸಾಕ್ಟ್ಲಿ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ದೀನಿ ಜಸ್ಟ್ ಈಗ ಅದು 25 ಕೋಟಿ ದಾಟಿದೆ ಅಂತ ಹೇಳ್ತಾ ಇದೆ. ಅಂದರೆ ಜನಸಂಖ್ಯೆಯ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಅತ್ಯಂತ ದೊಡ್ಡ ರಾಜ್ಯ ಇದು. ಇಲ್ಲಿಯ ಜನಸಂಖ್ಯೆ 25 ಕೋಟಿ ದಾಟಿದೆ, ಗೊತ್ತಿರಲಿ. ಇನ್ನು ಉತ್ತರ ಪ್ರದೇಶದಲ್ಲಿ 80% ಜನ ಹಿಂದೂ ಧರ್ಮದವರು ಇದ್ದಾರೆ ಮತ್ತು 19% ಜನ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡ್ತಾರೆ ಮತ್ತು 1% ಇನ್ನೂ ಕೆಲವೊಂದು ಜನ ಇದ್ದಾರೆ, ಅದನ್ನು ಬೌದ್ಧ ಇರಬಹುದು ಅಥವಾ ಕ್ರಿಶ್ಚಿಯನ್ ಜಾತಿಯ ಇರ್ಬೋದು. ನೆನಪಿರಲಿ, 80% ಹಿಂದೂಗಳು ಇದ್ದಾರೆ, 19% ಮುಸ್ಲಿಮು ಮತ್ತು ಇತರರೇ ಒಂದು. ಇನ್ನು ಇದು ಉತ್ತರ ಪ್ರದೇಶದ ಸ್ವಲ್ಪ ಆರ್ಥಿಕತೆ ನೋಡೋಣ ಬನ್ನಿ. ಇವರ GDP ಎಷ್ಟಿದೆ ಅಂದರೆ 3,000 ಶತಕೋಟಿ ಡಾಲರ್ನಷ್ಟು ಇವರ GDP ಇದೆ. ಅಂದರೆ ನಮ್ಮ ಭಾರತ ದೇಶದಲ್ಲಿ 3ನೇ ಅತಿ ದೊಡ್ಡ GDP ದೊಡ್ಡ ರಾಜ್ಯವಾಗಿದೆ ಇದು 3ನೇ ನಂಬರ್ನಲ್ಲಿ ಬರುತ್ತದೆ. ನೆಕ್ಸ್ಟು GDPಯಲ್ಲಿ ಇವರ ಇಂಪಾರ್ಟೆಂಟು ಏನೇನು ಕೆಲಸ ಮಾಡ್ತಾರೆ ಇವರು. GDP ಇಷ್ಟು ಇದೆ ಅಂದರೆ ಮೊದಲನೇದು ಕೈಗಾರಿಕೆಗಳು, 2 ಕೃಷಿ ಮತ್ತು ಕರಕುಶಲಗಳು ತುಂಬಾ ಇವರು ಸಾಕ್ತಾರೆ, ಮತ್ತು IT, ಪ್ರವಾಸೋದ್ಯಮ ಮತ್ತು ಚವಳಿ, ಸಕ್ಕರೆ ಕಾರ್ಖಾನೆಗಳು ತುಂಬಾ ಇವೆ ಇಲ್ಲಿ. ಇಂಡಿಯಾದಲ್ಲಿ ಹೈಯೆಸ್ಟು ಕಬ್ಬನ್ನು ರೆಡಿ ಮಾಡುವುದು ಉತ್ತರ ಪ್ರದೇಶ, ನೆನಪಿರಲಿ. ಮತ್ತು ಪ್ರವಾಸಕ್ಕಂತೂ ಇಲ್ಲಿ ತುಂಬಾ ಜನ ಇಲ್ಲಿ ಬರ್ತಾರೆ, ಯಾಕಂದರೆ ಇಲ್ಲಿ ತುಂಬಾ ದೇವಾಲಯಗಳು ಇವೆ ಪುರಾತನ. ನಾನು ಅಲ್ಲಿಗೆ ಬರ್ತೀನಿ. ಅದಕ್ಕಿಂತ ಮೊದಲು ನೀವು ಇದನ್ನು ತಿಳ್ಕೊಳ್ಳಿ, ಇಲ್ಲಿಯ ಪ್ರಮುಖ ನಗರಗಳು ಯಾವ್ಯಾವು ಸ್ವಲ್ಪ ನೋಡ್ಕೊಡಿ. ಮೊದಲನೇದು ಲಕ್ನೋ, ಇದು ಉತ್ತರ ಪ್ರದೇಶದ ರಾಜಧಾನಿ. 2ನೇದು ಕಾನ್ಪುರ್, ಇದು ಅತ್ಯಂತ ದೊಡ್ಡ ನಗರ. 3ನೇದು ಆಗ್ರಾ. ಇದೇ ಆಗ್ರಾದಲ್ಲಿ ತಾಜ್ ಮಹಲ್ ಬರುತ್ತೆ, ನೆನಪಿರಲಿ. ತುಂಬ ಜನರಿಗೆ ಗೊತ್ತಿಲ್ಲ, ಆಗ್ರಾ ಇದು ಒಂದು ದಿಲ್ಲಿಯ ಸ್ಟೇಟ್ಗೆ ಬರುತ್ತೆ ಅಂತ ಹೇಳ್ತಾರೆ, ಅದರದ್ದು ಸುಳ್ಳು. ಆಗ್ರಾ ಬರುವುದು ಉತ್ತರ ಪ್ರದೇಶದಲ್ಲಿ, ಇಲ್ಲೇ ತಾಜ್ ಮಹಲ್ ಇದೆ. ಇಡೀ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಟೂರಿಸ್ಟ್ ಇಲ್ಲೇ ಬರ್ತಾರೆ ಕೇವಲ ತಾಜ್ ಮಹಲನ್ನು ನೋಡೋದಕ್ಕೆ, ನೀವು ಲೆಕ್ಕ ಹಾಕಿ. ನೆಕ್ಸ್ಟು ಸಿಟಿ ಯಾವುದಂದರೆ ವಾರಾಣಸಿ, ಮತ್ತು 3ನೇದು ಪ್ರಯಾಗ್ರಾಜ್ ಮತ್ತು ಗಾಜಿಯಾಬಾದ್, ಮೀರತ್, ನೋಯ್ಡಾ. ಇಲ್ಲಿ ಹೈಯೆಸ್ಟು ಇವು ಬರುವ ಸಿಟಿಗಳು, ಅಂದರೆ ಇವು ದೊಡ್ಡ ದೊಡ್ಡ ನಗರಗಳು ಹೇಳ್ತಾ ಇದ್ದೀನಿ ನಾನು. ಇನ್ನು ನೀವು ಉತ್ತರ ಪ್ರದೇಶಕ್ಕೆ ಪ್ರವಾಸಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದರೆ ಬನ್ನಿ, ಅಲ್ಲಿ ನೀವು ಏನೆಲ್ಲ ಸುತ್ತಾಡಕ್ಕೆ ಹೋಗಬೇಕು ಅದನ್ನೆಲ್ಲ ಸಂಪೂರ್ಣವಾಗಿ ಹೇಳ್ತೀನಿ. ನಾನು ಈಗಾಗಲೇ ನಿಮಗೆ ಹೇಳ್ತೀನಿ, ಇಲ್ಲೊಂದು ಪಾರಂಪರಿಕ ತಾಣ ಅಂದರೆ ಒಂದು ಪ್ರೀತಿಯ ಒಂದು ಸಿಂಬಲು ತಾಜ್ ಮಹಲ್ ಅಂತ ಕರೆಯುತ್ತಾರೆ. ಇದು ವಿಶ್ವದ 7 ಅದ್ಭುತಗಳಲ್ಲಿ ಒಂದಾಗಿದೆ. ಇಲ್ಲಿ ತುಂಬಾ ಜನ ಬರ್ತಾರೆ. ಮತ್ತು ಇಲ್ಲಿ ಸಿಕ್ರಿ ವಾರಾಣಸಿಯ ಒಂದು ಘಾಟ್ ಇದೆ, ಅಲ್ಲಿ ನೀವು ನೋಡಿ ಹೋಗಿ, ಅಲ್ಲಿ ತುಂಬಾ ನಿಮಗೆ ಮಜಾ ಬರುತ್ತದೆ. ಮತ್ತು ಇಲ್ಲಿ ತುಂಬಾ ದೇವಾಲಯಗಳು ಇವೆ. ಈಗ ರಾಮ ಜನ್ಮಭೂಮಿ ಆಗಿರ್ಬೋದು, ಈಗ ನೀವು ವಾರಾಣಸಿಯಲ್ಲಿ ನೋಡ್ತಾ ಇದ್ದೀರಾ, ಅಲ್ಲಿ ಹೋಗ್ಬೋದು. ಮತ್ತು ಪ್ರಯಾಗ್ರಾಜ್ ಇದೆ, ಇಲ್ಲಿ ತುಂಬಾ ದೇವಾಲಯಗಳಿವೆ. ಆ ದೇವಾಲಯಗಳ ಮೇಲೆ ಒಂದು ಸಂಪೂರ್ಣ ನಿಮಗೆ
ವಿಡಿಯೋ ಮಾಡಿ ಇನ್ನೊಂದು ವಿಡಿಯೋನಲ್ಲಿ ಹೇಳ್ತೇನೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ನೀವು ಇಷ್ಟೇ ತಿಳ್ಕೊಳ್ಳಿ. ಇಲ್ಲಿ ಅತಿಯಾಗಿ ಹೆಚ್ಚು ಆಚರಣೆ ಮಾಡೋ ಹಬ್ಬ ಯಾವುದಂದರೆ ಅದು ಕುಂಭಮೇಳ, ದೀಪಾವಳಿ, ಹೋಳಿ, ಈದು ಮತ್ತು ನವರಾತ್ರಿ. ಇಲ್ಲಿ ಸಖತ್ತಾಗಿ ಆಚರಣೆ ಮಾಡುವ ಹಬ್ಬಗಳು ಇವು. ಇನ್ನು ಇವರ ನೃತ್ಯ ನೋಡೋಣ, ಸ್ವಲ್ಪ ನೃತ್ಯ ಮತ್ತು ಸಂಗೀತ ನೋಡೋಣ. ಇದು ಒಂದು ಕಥಕ್, ಇದು ಒಂದು ಶಾಸ್ತ್ರೀಯ ನೃತ್ಯ. ಇವರು ಕಥಕ್ ನೀವು ನೋಡಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನೋಡಿ, ನಿಮಗೆ ತುಂಬಾ ಮಜಾ ಬರುತ್ತೆ ಇದನ್ನು ನೋಡಿ. ಎರಡನೇದು ಇವರ ನೃತ್ಯದಲ್ಲಿ ರಸಿಯಾ ಮತ್ತು ನೌತಂಕಿ, ಇವು ತುಂಬಾ ಇಂಪಾರ್ಟೆಂಟ್ ಆದ ಇವರ ಸಂಗೀತ ಮತ್ತು ನೃತ್ಯದಲ್ಲಿ ಬರುತ್ತವೆ. ಇನ್ನು ಉತ್ತರ ಪ್ರದೇಶ ನೋಡಿದರೆ ಇದು ನಮ್ಮ ದೇಶಕ್ಕೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನು ಇವರು ಕೊಟ್ಟಿದ್ದಾರೆ. ಆ ವ್ಯಕ್ತಿಗಳಲ್ಲಿ ಅವರ ಹೆಸರುಗಳು ಸ್ವಲ್ಪ ನಿಮಗೆ ಹೇಳಿದರೆ, ಮೊದಲನೇದು ಅಟಲ್ ಬಿಹಾರಿ ವಾಜಪೇಯಿ ಅವರು, ನಮ್ಮ ಭಾರತ ದೇಶದ ಮಾಜಿ ಪ್ರಧಾನಿಯವರು ಇದೇ ರಾಜ್ಯದಿಂದ ಬರ್ತಾರೆ. ಎರಡನೇದು ಅಮಿತಾಬ್ ಬಚ್ಚನ್, ಇವರು ಭಾರತದ ಒಂದು ನಟ, ಇವರು ಎಲ್ಲರೂ ನಿಮಗೆ ಪರಿಚಯ ಇರ್ಬೋದು, ಇವರು ಉತ್ತರ ಪ್ರದೇಶದವರೇ. ಮತ್ತು ಮುನ್ಸಿ ಪ್ರೇಮ್ಚಂದ್, ಇವರು ಒಬ್ಬ ಬರಹಗಾರ, ಇವರು ಉತ್ತರ ಪ್ರದೇಶದಿಂದಲೇ ಬರ್ತಾರೆ. ಈಗ ಸ್ವಲ್ಪ ಉತ್ತರ ಪ್ರದೇಶದ ಕನೆಕ್ಟಿವಿಟಿ ಬಗ್ಗೆ ನೋಡೋಣ ಬನ್ನಿ. ಈ ಕನೆಕ್ಟಿವಿಟಿ ಹೇಗಿದೆ ಇವ್ರದ್ದು. ಮೊದಲನೇದು ವಿಮಾನ ನಿಲ್ದಾಣಗಳು. ಇಲ್ಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ, ಅದರ ಹೆಸರು ಚೌಧರಿ ಚರಣ್ ಸಿಂಗ್. ಇದು ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಇದು ಲಕ್ನೌನಲ್ಲಿ ಬರುತ್ತದೆ ಮತ್ತು ಉತ್ತರ ಪ್ರದೇಶದ ಅತಿ ದೊಡ್ಡವಾದ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಎರಡನೇದು ಲಾಲ್ ಬಹದ್ದೂರ್ ಶಾಸ್ತ್ರಿ ವಿಮಾನ ನಿಲ್ದಾಣ, ಇದು ವಾರಾಣಸಿಯಲ್ಲಿದೆ. ಮತ್ತು ಮೂರನೇದು ಆಗ್ರಾ ವಿಮಾನ ನಿಲ್ದಾಣ. ಎರಡನೇದು ಈಗ ನಾನು ನಾಲ್ಕನೆಯ ವಿಮಾನ ನಿಲ್ದಾಣ ಯಾವುದೇ ಅಂದರೆ ಅದು ನೋಯ್ಡಾನಲ್ಲಿ ಬರುತ್ತದೆ. ಇದೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು. ಇಂಡಿಯಾದಲ್ಲಿ ಹೈಯೆಸ್ಟು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಉತ್ತರ ಪ್ರದೇಶದಲ್ಲಿ ಇದೆ, ಇದನ್ನು ಸಹ ನಿಮಗೆ ನೆನಪಿರಲಿ. ಇಲ್ಲಿಯ ರೈಲ್ವೆ ಕನೆಕ್ಟಿವಿಟಿನೂ ತುಂಬಾ ಸಖತ್ತಾಗಿದೆ. ಉತ್ತರ ಪ್ರದೇಶದಲ್ಲಿ ಉತ್ತರ ಮತ್ತು ಮಧ್ಯ ಮತ್ತು ಈಶಾನ್ಯ ರೈಲ್ವೆ ವಲಯಗಳು ತುಂಬಾ ಪ್ರಧಾನವಾಗಿ ಕೆಲಸ ಮಾಡುತ್ತವೆ. ಇಂಡಿಯಾದಲ್ಲಿ ಹೈಯೆಸ್ಟ್ ರೈಲ್ವೆ ಕನೆಕ್ಟಿವಿಟಿ ಇರುವ ರಾಜ್ಯನೂ ಇದು. ಇನ್ನು ಉತ್ತರ ಪ್ರದೇಶದಲ್ಲಿ ಎಕ್ಸ್ಪ್ರೆಸ್ ವೇ ಸಹ ತುಂಬಾ ಈಗ ಓಪನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಮುನಾ ಎಕ್ಸ್ಪ್ರೆಸ್ ವೇ ಇರ್ಬೋದು, ಆಗ್ರಾ ಲಕ್ನೋ ಎಕ್ಸ್ಪ್ರೆಸ್ ವೇ ಇರ್ಬೋದು ಮತ್ತು ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಇರ್ಬೋದು. ಈಗ ಟೋಟಲು ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಎಕ್ಸ್ಪ್ರೆಸ್ ವೇ ಸಹ ಲಕ್ನೋ, ಇದು ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರ್ತವೆ. ಅವೆಲ್ಲ ಲಕ್ನೋಗೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಇವರು. ಸೊ ಇಷ್ಟು ಎಲ್ಲ ಲಕ್ನೋ ಮತ್ತು ಈ ದಿಲ್ಲಿ ಏನಿದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್ ಆದ GDPಯಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತದೆ. ಆದರೆ ದಿಲ್ಲಿ ಒಂದು ಬೇರೆ ಸ್ಟೇಟು, ನೆನಪಿರಲಿ ನಿಮಗೆ. ಸೊ ಎಷ್ಟು ಉತ್ತರ ಪ್ರದೇಶದ ರಾಜ್ಯದ ಬಗ್ಗೆ ನೀವು ಹೊಸದಾಗಿ ತಿಳ್ಕೊಂಡಿದ್ದೀರಾ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಗುಡ್ ಬಾಯ್.